ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಫನ್ರಿ ಅನ್ನೋ ಮರಾಠಿ ಮೂವಿಯನ್ನೇ ನೋಡ್ತಾ ಇದೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ಡೈಲಿ ಈ ವಿಷಯ ಎಲ್ಲೋ ಒಂದು ಜಾಗದಲ್ಲಿ ಯಾರಿಗಾದ್ರೂ ನಡೀತಾನೇ ಇದೆ. ಅಷ್ಟು ಯಾಕೆ ನಾವೇ ಇನ್ನೊಬ್ಬರನ್ನ ಆ ರೀತಿ ಟ್ರೀಟ್ ಮಾಡಿರ್ತೀವಿ, ಇಲ್ಲ ಇನ್ನೊಬ್ಬರು ನಮ್ಮನ್ನ ಆ ರೀತಿ ಟ್ರೀಟ್ ಮಾಡಿರ್ತಾರೆ. ಏನೂ ಇಲ್ಲ, 7ನೇ ಕ್ಲಾಸ್ ಓದುವ ಕೀಳು ಜಾತಿಯನ್ನ ಸೇರಿದ ಒಬ್ಬ ಬಡವ ಹುಡುಗ ಓದೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಆ ರೀತಿ ಇರ್ಬೇಕಾದ್ರೆ ದೊಡ್ಡ ಜಾತಿ ಹುಡುಗಿಯನ್ನು ಲವ್ ಮಾಡ್ತಾ ಇರ್ತಾನೆ. ಸೊ ಅವನ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡದ್ನ, ಆ ಹುಡುಗಿಯನ್ನ ಲವ್ ಮಾಡಿ ಮದುವೆ ಆದ್ನ, ತುಂಬಾನೇ ಕಷ್ಟ ಪಡ್ತಾ ಇರುವ ಅವನ ಫ್ಯಾಮಿಲಿಯನ್ನ ಕಾಪಾಡದ್ನ ಅನ್ನೋದೇ ಈ ಫುಲ್ ಮೂವಿಯ ಸ್ಟೋರಿ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜಂಬಿಯಾ, ಇವನೇನೇ ಈ ಮೂವಿಯ ಹೀರೋ. ಇವನು ಆ ಊರಲ್ಲಿರುವ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಅನ್ನು ಓದುತ್ತಾ ಇರ್ತಾನೆ. ಇವನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಊರಿನ ಬಾರ್ಡರ್ ಅಲ್ಲಿ ಅಂದ್ರೆ ಕಾರ್ನರ್ ಅಲ್ಲಿ ಬದುಕಿ ಜೀವನವನ್ನ ಮಾಡ್ತಾ ಇರ್ತಾರೆ. ಇವರು ಕೀಳ್ ಜಾತಿಯನ್ನ ಸೇರಿದವರು ಅನ್ನೋದ್ರಿಂದ ಆ ಊರಿನವರು ಇವರನ್ನ ದೂರಾಣೆ ಮಡಗಿರ್ತಾರೆ. ಆ ಊರಲ್ಲಿರುವ ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವ ಕೆಲಸ, ಹಂದಿಯನ್ನ ಹಿಡಿಯುವ ಕೆಲಸ, ಇಂತಹ ಕೆಲಸವನ್ನೇ ಇವ್ರುಗಳು ಮಾಡ್ತಾ ಇರ್ತಾರೆ. ಇವರು ಯಾರು ಮನೆಗೂ ಹೋಗ್ಬಾರ್ದು, ಇವ್ರುಗಳನ್ನ ಯಾರಾದ್ರೂ ಗೊತ್ತಿಲ್ಲದೆ ಮುಟ್ಬಿಟ್ಟಿದ್ರು ಕೂಡ ಅಯ್ಯೋ ಪಾಪ ಬಂದು ಸೇರ್ಕೋಬಿಡ್ತು ಅಂತ ಸ್ನಾನ ಮಾಡೋಕೆ ಹೊರಟೋಗ್ಬಿಡ್ತಾರೆ ಅವ್ರುಗಳು. ಅಷ್ಟು ಯಾಕೆ ಆ ಊರಲ್ಲಿರುವ ದೇವಸ್ಥಾನದ ಒಳಗಡೆ ಕೂಡ ಇವ್ರುಗಳನ್ನ ಅಲೋ ಮಾಡಲ್ಲ. ಇದು ಮಾತ್ರ ಇಲ್ಲ, ನಮ್ಮ ಜಬ್ಬಯ್ಯಗೆ ಇಬ್ಬರು ಅಕ್ಕಂದಿರು ಇರ್ತಾರೆ. ಅದ್ರಲ್ಲಿ ಒಬ್ಬರು ವಿಡೋ ಅಂದ್ರೆ ಗಂಡ ತೀರೋಗ್ಬಿಟ್ಟಿರ್ತಾರೆ ಅವರಿಗೆ. ಇವರು ಎಲ್ಲರೂ ಫ್ಯಾಮಿಲಿಯಾಗಿ ಸೇರಿ ಆ ಊರಲ್ಲಿ ಕೊಡುವ ಕೂಲಿ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ಆದ್ರಿಂದ ನಮ್ಮ ಜಬ್ಬಯ್ಯಗೆ ಸರಿಯಾಗಿ ಸ್ಕೂಲಿಗೆ ಹೋಗೋಕೆ ಆಗಲ್ಲ, ತುಂಬಾನೇ ಆಬ್ಸೆನ್ಸ್ ಆಗ್ತಾ ಇರ್ತಾನೆ. ಆ ರೀತಿ ಇರ್ಬೇಕಾದ್ರೆ ಅವನಿಗೆ ತುಂಬಾನೇ ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಆದ್ರೆ ಫ್ಯಾಮಿಲಿ ಸಿಚುವೇಶನ್ ಇಂದ ಕೊಡುವ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಹುಡುಗ. ಯಾಕೆ ಅವರ ತಂದೆ ಕೂಡ ನೀನೇನು ಓದಿ ಕಲೆಕ್ಟರ್ ಏನೂ ಆಗಲ್ಲ, ಏನು ಇಲ್ಲಿ ದಬಾಕ್ಸಲ್ಲ, ಸುಮ್ನೆ ಬಂದು ಕೆಲಸಗಳನ್ನ ಮಾಡು, ನಮ್ಮ ಫ್ಯಾಮಿಲಿಗೆ ತುಂಬಾನೇ ಊಟ ಮುಖ್ಯ ಅಂತ ಹೇಳಿ ಹುಡುಗನನ್ನ ಕೆಲಸಕ್ಕೆ ಕರ್ಕೋತಾರೆ. ಒಂದೊತ್ತು ಊಟಕ್ಕೆ ಕೂಡ ಕಷ್ಟಪಡುವ ಬಡವ ಫ್ಯಾಮಿಲಿನೇ ನಮ್ಮ ಜಬ್ಬಯ್ಯನ ಫ್ಯಾಮಿಲಿ. ಈ ರೀತಿ ಇರ್ಬೇಕಾದ್ರೆ ನಮ್ಮ ಜಬ್ಬಯ್ಯ ಯಾವಾಗ್ಲೂ ಒಂದು ಬ್ಲಾಕ್ ಸ್ಪ್ಯಾರೋವನ್ನ ಹುಡುಕ್ತಾನೆ ಇರ್ತಾನೆ. ಅದು ಹೇಗಾದ್ರೂ ನಮ್ಮ ಕೈಗೆ ಸಿಕ್ಬಿಡಲ್ವಾ, ಆ ಪಕ್ಷಿ ನಮ್ಮ ಕೈಗೆ ಬಂದು ಸೇರಲ್ವಾ ಅಂತಾನೆ ಸುತ್ತಾಡ್ತಾ ಇರ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಇವನಿಗೆ ಸಿಗಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಜಬ್ಬಯ್ಯನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಹೆಸರು ನಾನಿ. ನಮ್ಮ ಜಬ್ಬಯ್ಯನ ಅವನ ಕ್ಲಾಸ್ಮೇಟೇ ಅವನು. ಸೊ ಆ ಹುಡುಗನ ಜೊತೆ ಸೇರಿನೇ ಆಟ ಆಡೋದು, ಸುತ್ತಾಡೋದು, ಬ್ಲಾಕ್ ಸ್ಪೇರೋವನ್ನ ಹುಡುಕೋದು, ಆ ರೀತಿ ಓಡಾಡ್ತಾ ಇರ್ತಾನೆ ನಮ್ಮ ಜಬ್ಬಯ್ಯ. ಇವ್ರುಗಳ ಫುಲ್ ಟೈಮ್ ಕೆಲಸವಾಗಿ ಇನ್ನೊಂದು ಕೆಲಸ ಕೂಡ ಇರ್ತಾ ಇರುತ್ತೆ. ಅದು ಏನು ಅಂದ್ರೆ ನಮ್ಮ ಜಬ್ಬಯ್ಯ ಊರಲ್ಲಿ ದೊಡ್ಡ ಜಾತಿಯನ್ನ ಸೇರಿದ ಶಾಲು ಅನ್ನೋ ಹುಡುಗಿ ಇರ್ತಾಳೆ, ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಕೂಡ ಇವನ ಕ್ಲಾಸ್ಮೇಟೇ. ಇಬ್ಬರು 7th ಸ್ಟ್ಯಾಂಡರ್ಡ್ ಅನ್ನು ಓದುತ್ತಾ ಇರ್ತಾರೆ. ನಮ್ಮ ಜಬ್ಬಯ್ಯನಿಗೆ ಆ ಹುಡುಗಿ ಹತ್ರ ಹೋಗಿ ಮಾತಾಡೋ ಅಷ್ಟು ಧೈರ್ಯ ಎಲ್ಲ ಇಲ್ಲ. ಆ ಹುಡುಗಿ ಆ ಸ್ಟ್ರೀಟ್ ಅಲ್ಲಿ ನಡೆದು ಹೋಗ್ತಾ ಇದ್ರೆ ಇವನು ಈ ಸ್ಟ್ರೀಟ್ ಇಂದಾನೇ ನೋಡಿ ಸೈಟ್ ಹೊಡಿತಾ ಇರ್ತಾನೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಜಬ್ಬಯ್ಯ ತುಂಬಾ ದಿನ ಬಿಟ್ಟು ಸ್ಕೂಲಿಗೆ ಹೋಗ್ತಾನೆ. ಅವತ್ತಂತ ನೋಡಿ ಅವರ ಮನೆಯಲ್ಲಿ ಯಾವುದೇ ತರ ಕೆಲಸನೂ ಇಲ್ಲ, ಹುಡುಗ ಫ್ರೀ ಆಗಿದ್ದಾನೆ. ಆದ್ರಿಂದ ಸ್ಕೂಲಿಗೆ ಹೊರಡ್ತಾನೆ, ಇವತ್ತಾದ್ರೂ ಹೋಗೋಣ ಅಂತ. ಸೊ ಜಾಲಿಯಾಗಿ ನಾನಿ ಮತ್ತೆ ಜಬ್ಬಯ್ಯ ಇಬ್ಬರು ಸ್ಕೂಲಿಗೆ ಹೊರಡ್ತಾರೆ. ಸರಿ, ಸ್ಕೂಲಿಗೆ ಡೈರೆಕ್ಟ್ ಹೋಗ್ತಾರೆ ಅಂತ ನೋಡಿದ್ರೆ ಅಲ್ಲಿ ಒಂದು ಸೈಕಲ್ ಶಾಪ್ ಇರುತ್ತೆ. ಆ ಸೈಕಲ್ ಅಂಗಡಿ ಅನ್ನ ಕೂಡ ನಮ್ಮ ಜಬ್ಬಯ್ಯನಿಗೆ ತುಂಬಾನೇ ಫ್ರೆಂಡ್. ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಆ ಸೈಕಲ್ ಶಾಪ್ ಇದೆ ಅಲ್ವಾ, ಅದ್ರ ಆಪೋಸಿಟ್ ನಮ್ಮ ಜಬ್ಬಯ್ಯ ಲವ್ ಮಾಡ್ತಾ ಇರುವ ಶಾಲು ಅವರ ಮನೆ, ಆ ಹುಡುಗಿ ಅವರ ಮನೆ. ಆದ್ರಿಂದ ಹುಡುಗ ಅಲ್ಲೇ ಕೂತಿರ್ತಾನೆ. ಆ ಹುಡುಗಿ ಯಾವಾಗ ಸ್ಕೂಲಿಗೆ ಹೊರಡ್ತಾಳೋ ಆವಾಗಲೇ ಅವಳನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ಈ ವಿಷಯ ಎಲ್ಲವೇ ಆ ಸೈಕಲ್ ಅಂಗಡಿ ಓನರ್ ಅಣ್ಣನಿಗೂ ಗೊತ್ತಿರುತ್ತೆ. ಆದ್ರಿಂದ ಅವರು ಕೂಡ ನಮ್ಮ ಜಬ್ಬಯ್ಯನಿಗೆ ಹೆಲ್ಪ್ ಮಾಡೋ ರೀತಿ ಇರ್ತಾರೆ. ಅಲ್ಲಿ ತುಂಬಾ ಹುಡುಗರು ಗ್ರೂಪ್ ಆಗಿ ಇರೋದ್ರಿಂದ ಆ ಹುಡುಗಿ ಸ್ಕೂಲಿಗೆ ಹೊರಡ್ಬೇಕಾದ್ರೆ ಇಂಡೈರೆಕ್ಟ್ ಆಗಿ ಸ್ಕೂಲಿಗೆ ಬಂದ್ರೆ ಫಸ್ಟ್ ಪೀರಿಯಡ್ ಅವರಿಗೆ ಲ್ಯಾಂಗ್ವೇಜ್ ಪೀರಿಯಡ್ ಅನ್ಸುತ್ತೆ. ಆ ಟೀಚರ್ ಕೂಡ ಎಲ್ಲರೂ ಹೋಮ್ ವರ್ಕ್ ಬುಕ್ಸ್ ಅನ್ನ ತಂದು ಇಡಿ ಅಂತ ಹೇಳ್ಬೇಕಾದ್ರೆ ಎಲ್ಲ ಹುಡುಗರು ಬುಕ್ ಅನ್ನ ತಗೊಂಡು ಹೋಗಿ ಮಡಗ್ತಾರೆ. ಆಶ್ಚರ್ಯವಾಗಿ ನಮ್ಮ ಜಬ್ಬಯ್ಯ ಕೂಡ ಫಸ್ಟ್ ತಗೊಂಡು ಹೋಗಿ ಮಡಗ್ತಾನೆ ಹೋಮ್ ವರ್ಕ್ ಬುಕ್ ಅನ್ನ. ಎಲ್ಲರಿಗೂ ಡೌಟ್ ಆಗುತ್ತೆ, ಇವನು 4-5 ದಿನದಿಂದ ಸ್ಕೂಲಿಗೆ ಬಂದಿಲ್ವಲ್ಲ, ಹಾಗಿರ್ಬೇಕಾದ್ರೆ ಹೇಗೆ ಇವನು ಹೋಮ್ ವರ್ಕ್ ಅನ್ನ ಕರೆಕ್ಟ್ ಆಗಿ ಮಾಡಿ ತಂದು ಬುಕ್ ಅನ್ನ ಮಡಗ್ತಾ ಇದ್ದಾನೆ ಅಂತ ಯೋಚನೆ ಮಾಡಬೇಕಾದ್ರೆ ಆವಾಗಲೇ ಫ್ಲಾಶ್ ಬ್ಯಾಕ್ ಅನ್ನ ರಿವೀಲ್ ಮಾಡ್ತಾರೆ. ನಮ್ಮ ಜಬ್ಬಯ್ಯನಿಗೆ ಏನೇ ಮನೆ ಕೆಲಸಗಳು ಇರ್ತಾ ಇದ್ರು ಕೂಡ ಅವನಿಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಅವನಿಗೆ ಏನೆಲ್ಲ ಹೋಮ್ ವರ್ಕ್ಸ್ ಇದೆ ಅನ್ನೋದನ್ನ ಅವನ ಕ್ಲಾಸ್ ಅಲ್ಲೇ ಓದುವ ಒಬ್ಬ ಸ್ಟೂಡೆಂಟ್ ಅನ್ನ ಅಂದ್ರೆ ಇವನ ಫ್ರೆಂಡ್ ಅನ್ನ ಅವರ ಮನೆಗೆ ಹೋಗಿ ಸರ್ ಏನೆಲ್ಲ ಹೋಮ್ ವರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಕೇಳಿ ತಿಳ್ಕೊಂಡು ರಾತ್ರಿ ಎಲ್ಲ ಕೂತು ಆ ಹೋಮ್ ವರ್ಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾನೆ ಹುಡುಗ. ಆ ರೀತಿ ಫ್ರೆಂಡ್ ಹತ್ರ ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಹೋದ್ರೆ ಆ ಹುಡುಗನ ಫ್ಯಾಮಿಲಿ ದೊಡ್ಡ ಜಾತಿಯನ್ನ ಸೇರಿದವರು ಅನ್ಸುತ್ತೆ. ನಮ್ಮ ಜಬ್ಬಯ್ಯನನ್ನ ಅವರ ಮನೆ ಒಳಗಡೆ ಕೂಡ ಬಾ ಅಂತ ಕರೆಯಲ್ಲ, ಹೊರಗಡೆನೆ ನಿಲ್ಸಿ ಮಾತಾಡಿಸಿ ಹಾಗೆ ಕಳಿಸ್ಬಿಡ್ತಾರೆ. ಆಮೇಲೆ ಜಬ್ಬಯ್ಯ ಮನೆಗೆ ಬಂದು ಲ್ಯಾಂಪ್ ಲೈಟ್ ಅನ್ನ ಕತ್ಸಿ ಆ ಬೆಳಕಲ್ಲಿ ಕೂತು ಹೋಮ್ ವರ್ಕ್ಸ್ ನೆಲ್ಲ ಕಂಪ್ಲೀಟ್ ಮಾಡ್ತಾನೆ. ಓದಿನ ಮೇಲೆ ಆಸಕ್ತಿ ಇದ್ರೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಹೇಗಾದ್ರೂ ಓದಿ ಸಾಧನೆ ಮಾಡ್ಬಿಡ್ತಾರೆ ಅನ್ನೋದನ್ನ ಸಿಂಪಲ್ ಆಗಿ ಈ ಜಾಗದಲ್ಲಿ ತೋರಿಸಿದ್ದಾರೆ. ಆಮೇಲೆ ಯಾವಾಗಿನ ರೀತಿನೂ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡದೇ ಇರುವ ಹುಡುಗರೆಲ್ಲ ಎದ್ದು ನಿಂತ್ಕೋತಾರೆ. ಅದರಲ್ಲಿ ದೊಡ್ಡ ಜಾತಿಯನ್ನ ಸೇರಿದ ಹುಡುಗರು ಇರ್ತಾ ಇದ್ದಾರೆ. ಆದ್ರಿಂದ ಟೀಚರು ಅವರುಗಳನ್ನ ಹೊಡಿದೆ ಬಡಿದೆ ಅವ್ರ
ಅವ್ರುಗಳನ್ನ ಒಂದು ಮಾತು ಕೂಡ ಚಿಟಿಕ್ ಪಿಟಿಕ್ ಅಂತ ಬೈಯದೆ ಹಾಗೆ ಬಿಟ್ಬಿಡ್ತಾರೆ. ಆಮೇಲೆ ಇವ್ರುಗಳಿಗೆ ಪಿಟಿ ಪೀರಿಯಡ್ ಬರುತ್ತೆ. ಆದ್ರಿಂದ ಮಕ್ಕಳು ಎಲ್ಲರೂ ಸೇರಿ ಜಾಲಿಯಾಗಿ ಆಟ ಆಡ್ತಾ ಇರ್ತಾರೆ. ಆ ರೀತಿ ಆಟ ಆಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಹಂದಿ ಕ್ರಾಸ್ ಮಾಡಿ ಓಡಿ ಹೋಗುತ್ತೆ. ಅದರಲ್ಲಿ ಒಂದು ಹುಡುಗಿ ಮೇಲೆ ಟಚ್ ಆಗ್ಬಿಡುತ್ತೆ. ಅಷ್ಟೇ ಮಿಕ್ಕಿರುವ ಹುಡುಗರು ಹುಡುಗಿಯರು ಎಲ್ಲರೂ ಆ ಒಂದು ಹುಡುಗಿಯನ್ನ ಕಾರ್ನರ್ ಮಾಡಿ ದೂರ ಮಾಡ್ತಾರೆ. ಅದರಲ್ಲಿ ಬೇಜಾರಾದ ಹುಡುಗಿ ತಕ್ಷಣ ಟೀಚರ್ ಹತ್ರ ಹೋಗಿ, ಸರ್ ಈ ರೀತಿ ಹಂದಿ ನನ್ನನ್ನ ಟಚ್ ಮಾಡಿ ಬಿಟ್ಟಿದೆ, ಗೊತ್ತಿಲ್ಲದೆ ಅದ್ರ ಮೇಲೆ ಟಚ್ ಆಗ್ಬಿಡ್ತು, ಅಸಹ್ಯವಾಗ್ಬಿಟ್ಟಿದೆ, ತಕ್ಷಣ ನಾನು ಮನೆಗೆ ಹೋಗ್ಬೇಕು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ. ಟೀಚರ್ಸ್ ಅದಕ್ಕೆ ಅಲೋ ಮಾಡ್ತಾರೆ. ಈ ರೀತಿನೇ ಆ ಊರಿನ ಸಿಚುವೇಶನ್ ಇರ್ತಾ ಇರೋದು. ಮಕ್ಕಳಿಗೆ ಕೂಡ ಜಾತಿ ಬಗ್ಗೆ ಹೇಳಿ ಬೆಳೆಸಿರ್ತಾರೆ ಆ ಊರಲ್ಲಿ. ನೆಕ್ಸ್ಟ್ ದಿನ ನಮ್ಮ ಜಬ್ಬಯ್ಯ ಬ್ಲಾಕ್ ಸ್ಪ್ಯಾರೋ ಪಕ್ಷಿನ ಹುಡುಕಿ ತಿರುಗಾಡ್ತಾ ಇದ್ದ ಅಲ್ವಾ, ಅದು ಇವಾಗ ಒಂದು ಮರದ ಮೇಲೆ ಕೂತಿದೆ. ಅದನ್ನ ಹಿಡಿಯೋಣ ಅಂತ ಮರಕ್ಕೆ ಹತ್ತಿ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಹುಡುಗ. ಆವಾಗ ಒಬ್ಬರು ಅಜ್ಜಿ ಆ ಕಡೆ ಕ್ರಾಸ್ ಮಾಡಿಬಿಟ್ಟು ಜಬ್ಬಯ್ಯ ಮಾಡ್ತಾ ಇರುವ ಕೆಲಸವನ್ನು ನೋಡ್ಬಿಟ್ಟು, ನೀನು ಕೀಳು ಜಾತಿಯನ್ನು ಸೇರಿದ ಹುಡುಗ, ನೀನೆಲ್ಲ ಆ ಪಕ್ಷಿಯನ್ನು ಮುಟ್ಟಬಾರದು, ಆ ಪಕ್ಷಿ ಬ್ರಾಹ್ಮಣವರಿಗೆ ಸೇರಿದ್ದು, ಅವ್ರುಗಳು ಮಾತ್ರ ಟಚ್ ಮಾಡ್ಬೇಕು, ನೀನು ಮರವನ್ನ ಬಿಟ್ಟು ಇಳಿಯೋ ಕಪಿ ಅಂತ ಬೈದು ಮಾತಾಡ್ಬೇಕಾದ್ರೆ ಹುಡುಗ ಬೇಜಾರಾಗಿ ಸಪ್ಪಿಗೆ ಹಾಕಿ ಮರವನ್ನ ಬಿಟ್ಟು ಕೆಳಗಡೆ ಇಳಿತಾನೆ. ಈ ರೀತಿನೇ ಜಬ್ಬಯ್ಯನವನ ಲೈಫ್ ಅಲ್ಲಿ ಡೈಲಿ ಕಷ್ಟಗಳು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವು ಎಲ್ಲವನ್ನು ಫೇಸ್ ಮಾಡ್ಕೊಂಡೆ ಡೈಲಿ ಹುಡುಗ ಸ್ಕೂಲಿಗೆ ಹೋಗಿದ್ದು ಬರ್ತಾ ಇರ್ತಾನೆ. ಆ ರೀತಿ ಇರ್ಬೇಕಾದ್ರೇನೆ ಒಂದು ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಇರುವ ದೊಡ್ಡ ಜಾತಿ ಮನೆಯವರ ತೊಟ್ಟಿಯಲ್ಲಿ ಹಂದಿ ಮರಿಗಳನ್ನ ಹಾಕ್ಬಿಟ್ಟಿರುತ್ತೆ. ಲೋ ತಮ್ಮ, ಈ ಹಂದಿಗಳನ್ನ ಎತ್ತಿ ಹೊರಗಡೆ ಹಾಕ್ಬಿಟ್ಟು ಹೋಗಪ್ಪ ಅನ್ನೋ ರೀತಿ ಆ ದೊಡ್ಡ ಜಾತಿ ಅವರು ಹೇಳ್ತಾರೆ. ಅವ್ರುಗಳೆಲ್ಲ ದೊಡ್ಡ ಜಾತಿಯವರಂತೆ, ಹಂದಿಯನ್ನ ಟಚ್ ಕೂಡ ಮಾಡಲ್ವಂತೆ. ಅದಕ್ಕೆ ಜಬ್ಬಯ್ಯ, ನನಗೆ ಸ್ಕೂಲ್ಗೆ ಟೈಮ್ ಆಯ್ತು, ನಾನು ಹೊರಡಬೇಕು ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಜಬ್ಬಯ್ಯ ಅವರ ತಂದೆನೆ ಆ ಜಾಗಕ್ಕೆ ಬಂದು ಆ ಹಂದಿಗಳನ್ನ ಹೊರಗಡೆ ತೆಗಿತಾರೆ. ಅದಕ್ಕೆ ಆ ದೊಡ್ಡ ಜಾತಿಯನ್ನ ಸೇರಿದ ವ್ಯಕ್ತಿ, ನಿನ್ನ ಮಗನಿಗೆ ಹೇಳಿಡೋ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾನೆ, ನಿಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡೋಲ್ಲ, ನೀವೇ ಮಾಡ್ಬೇಕು ಅಂತ ಕೋಪವಾಗಿ ಮಾತಾಡ್ತಾ ಇರ್ತಾರೆ. ಸೊ ಈ ರೀತಿನೇ ಇರ್ಬೇಕಾದ್ರೆ ನಮ್ಮ ಜಬ್ಬಯ್ಯನಿಗೆ ಒಬ್ಬರು ಅಕ್ಕ ಇರ್ತಾರೆ. ಅವರಿಗೂ ಕೂಡ ಚಿಕ್ಕ ವಯಸ್ಸೇ, ಇವಾಗ 10th ಏನೋ ಓದೋ ಏಜು ಅಷ್ಟೇ. ಆ ಹುಡುಗಿಯನ್ನ ಹೆಣ್ಣು ನೋಡೋದಕ್ಕೆ ಪಕ್ಕದ ಗ್ರಾಮದಿಂದ, ಪಕ್ಕದ ವಿಲೇಜ್ ಇಂದ ಬಂದಿರ್ತಾರೆ ಜನ. 50,000ವರೆಗೂ ವರದಕ್ಷಿಣೆಯನ್ನು ಕೇಳ್ತಾರೆ. ಆದ್ರೆ ಅಷ್ಟನ್ನ ಕೊಡೋಕೆ ಆಗಲ್ಲ ಜಬ್ಬಯ್ಯನವರ ತಂದೆಯವರ ಕೈಯಲ್ಲಿ. ಅವರು ತುಂಬಾನೇ ಬಡವರಲ್ವಾ, ಅಷ್ಟೆಲ್ಲ ಆಗಲ್ಲ, 20,000 ತಗೊಳ್ಳಿ ಅನ್ನೋ ರೀತಿ ಜಬ್ಬಯ್ಯನವರ ತಂದೆ ಮಾತಾಡ್ಬೇಕಾದ್ರೆ ಸರಿ ಅಂತ ಒಪ್ಕೋತಾರೆ. ಸ್ಟೋನ್ಸ್ ಅನ್ನು ಹೊಡೆದಾಕಿ ಮದುವೆ ಮಾಡಿ ಇಡೋದಕ್ಕೆ ಸರಿ ಅಂತ ಒಪ್ಪಿಗೆಯನ್ನು ಕೊಡ್ತಾರೆ. ಆದ್ರೆ ಇವಾಗ ಜಬ್ಬಯ್ಯನವರ ತಂದೆ ಒಂದು ಇಗ್ಗಟ್ಟಾದ ಸಿಚುವೇಶನ್ ಅಲ್ಲಿ ಸಿಗೋಕೋಬಿಟ್ಟಿದ್ದಾರೆ. ಏನು ಅಂದ್ರೆ 20,000ವನ್ನ ಕೊಟ್ಟು ಮದುವೆ ಮಾಡೋದಾಗಿ ಮಾತನ್ನ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ 20,000 ಹಣವನ್ನ ಕೂಡ ರೊಟೇಟ್ ಮಾಡೋದು, ರೆಡಿ ಮಾಡೋದು ಅವರ ಕೈಯಲ್ಲಿ ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ಒಂದೊತ್ತು ಊಟಕ್ಕೆ ಕೂಡ ತುಂಬಾನೇ ಕಷ್ಟಪಡುವ ಫ್ಯಾಮಿಲಿ ಇವರು. ಅವರ ಲೈಫ್ ಅಲ್ಲಿ 100 ರೂಪಾಯಿ ಅನ್ನೋದೇ ದೊಡ್ಡ ದೊಡ್ಡ ವಿಷಯ. ಅದು ಮಾತ್ರ ಇಲ್ಲ, ನಮ್ಮ ಜಬ್ಬಯ್ಯನಿಗೆ ಒಂದು ಜೀನ್ಸ್ ಪ್ಯಾಂಟ್ ಅನ್ನ ತಗೋಬೇಕು, ಟಿ ಶರ್ಟ್ ಅನ್ನ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇರುತ್ತೆ. ಆದ್ರೆ ಅದನ್ನ ಕೂಡ ತಕೊಳ್ಳೋಕೆ ಆಗದೇನೆ ಇವರ ಫ್ಯಾಮಿಲಿ ಸಿಚುವೇಶನ್ ಇರ್ತಾ ಇರುತ್ತೆ. ಹಾಗಾದ್ರೆ ನೋಡಿ ಇವರು ಹಣಕ್ಕೆ ಎಷ್ಟು ಕಷ್ಟಗಳನ್ನ ಪಡ್ತಾ ಇರ್ತಾರೆ ಅಂತ. ಸೊ ಈ ರೀತಿ ಇರ್ಬೇಕಾದ್ರೆ 20,000 ಹಣವನ್ನ ನಾವು ಹೇಗೆ ರೆಡಿ ಮಾಡ್ತೀವಿ ಅಂತ ಆ ಊರಲ್ಲಿ ಸಿಗುವ ಎಲ್ಲಾ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಇವರ ಫ್ಯಾಮಿಲಿ. ಒಂದೊಂದು ಜಾಗಕ್ಕೂ ಹೋಗಿ ಏನಾದ್ರೂ ಕೆಲಸ ಇದೆಯಾ, ಏನಾದ್ರೂ ಕೆಲಸ ಇದೆಯಾ ಅಂತ ಜಬ್ಬಯ್ಯನವರ ತಂದೆ ಕೇಳ್ತಾ ಇರ್ತಾರೆ. ಕೆಲವೊಬ್ರು ಯಾವುದೇ ಕೆಲಸನೂ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಕೆಲವೊಬ್ರು ಅಲ್ಲಿರೋ ಸಗಣಿಯನ್ನ ತಗೊಂಡು ಹೋಗಿ ಏನಾದ್ರೂ ಮಾಡೋಕ್ಕಾಗುತ್ತಾ ಮಾಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಅದೇ ತರ ಜಬ್ಬಯ್ಯನವರ ತಂದೆ ಕೂಡ ಆ ಸಗಣಿಗಳನ್ನ ತಗೊಂಡು ಇದನ್ನ ಇಟ್ಟು ಏನಾದ್ರೂ ಮಾಡೋಕೆ ಆಗುತ್ತಾ ಅಂತ ತಗೊಂಡು ಬರ್ತಾರೆ. ಈ ಕಡೆ ಜಬ್ಬಯ್ಯ ಅವನ ಫ್ರೆಂಡ್ ಹತ್ರ, ನನಗೆ ತುಂಬಾನೇ ಆಸೆ ಕಣೋ, ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅನ್ನು ತಗೋಬೇಕು ಅಂತ, ಅದಕ್ಕೆ ಹಣವನ್ನ ಕೂಡಿಡ್ಬೇಕು. ಅದು ಮಾತ್ರ ಇಲ್ಲ, ನನಗೆ ಈ ಬ್ಲಾಕ್ ಸ್ಪ್ಯಾರೋ ಪಕ್ಷಿಯನ್ನ ಹೇಗಾದ್ರೂ ಹಿಡಿಬೇಕು, ಅದನ್ನ ಹೇಗಾದ್ರೂ ಹುಡುಕಿ ಕಂಡು ಹಿಡಿದು ಕೈಯಲ್ಲಿ ಹಿಡಿಬೇಕು ಕಣೋ, ಬಾ ಹುಡ್ಕೋಣ ಅಂತ ಫ್ರೆಂಡ್ಸ್ ಇಬ್ಬರು ಸೇರಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇವರು ಹಣವನ್ನ ಕೂಡಿಡ್ಬೇಕು ಅಂತ ಮಾತಾಡ್ಕೊಂಡ್ರಲ್ವಾ, ಅದಕ್ಕಾಗಿ ಏನನ್ನ ಮಾಡ್ತಾರೆ ಅಂದ್ರೆ 2 ಸೈಕಲ್ ಅನ್ನ ಬಾಡಿಗೆಗೆ ತಗೊಂಡು ಐಸನ್ನ ಮಾರೋಣ ಅಂತ ಬೀದಿ ಬೀದಿ ತಿರುಗಾಡಿ ಐಸ್ ಗಳನ್ನ ಮಾರೋದಕ್ಕೆ ಶುರು ಮಾಡ್ತಾರೆ. ಇಂತಹ ಸಮಯದಲ್ಲೇ ಫಿಶ್, ಬರ್ಡ್ಸ್ ಎಲ್ಲವನ್ನು ಒಂದು ಅಂಗಡಿಯಲ್ಲಿ ಇಟ್ಟು ಮಾರ್ತಾ ಇರ್ತಾರೆ ಅಲ್ವಾ. ಆ ಅಂಗಡಿಗೆ ಹೋಗಿ ಇವನು ಸ್ವಲ್ಪ ಹಣವನ್ನ ಕೂಡಿಟ್ಟಿರ್ತಾನೆ ಅಲ್ವಾ ಜಬ್ಬಯ್ಯ, ಅದನ್ನ ತಗೊಂಡು ಹೋಗಿ ಹೇಗಾದ್ರೂ ಬ್ಲಾಕ್ ಸ್ಪ್ಯಾರೋ ಪಕ್ಷಿಯನ್ನ ತಗೋಬೇಕು ಅಂತ ಆ ಅಂಗಡಿ ಓನರ್ ಹತ್ರ ಕೇಳ್ತಾ ಇರ್ತಾನೆ. ಅವರು, ಇಲ್ಲ ಕಣಪ್ಪ, ಆ ಪಕ್ಷಿ ಎಲ್ಲ ನಮ್ಮ ಅಂಗಡಿಯಲ್ಲಿ ಮಾರೋದಿಲ್ಲ ಅಂತ ಅಂಗಡಿ ಓನರ್ ಹೇಳ್ಬೇಕಾದ್ರೆ ಸರಿ ಅಂತ ಜಬ್ಬಯ್ಯ ಅಲ್ಲಿರೋ ಫಿಶ್ ಗಳನ್ನ ನೋಡ್ತಾ ಇರ್ತಾನೆ. ಆದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಅವನ ಸೈಕಲ್ ಅನ್ನ ಒಂದು ಟೆಂಪೋ ಹಿಂದೆ ಚಾಚಿ ಮಡಗ್ಬಿಟ್ಟೆ ಆ ಅಂಗಡಿಗೆ ಹೋಗಿರ್ತಾನೆ. ಇವಾಗ ಆ ಟೆಂಪೋವನ್ನ ರಿವರ್ಸ್ ತಗೋಬೇಕಾದ್ರೆ ಅವನ ಸೈಕಲ್ ಮೇಲೆನೆ ಹತ್ತಿಸಿ ಹೋಗ್ಬಿಡ್ತಾರೆ. ಅಷ್ಟೇ ಸೈಕಲ್ ಫುಲ್ ಆಗಿ ಡ್ಯಾಮೇಜ್ ಆಗ್ಬಿಡ್ತು. ಅಯ್ಯೋ, ನನ್ನ ಸೈಕಲ್ ಈ ರೀತಿ ಆಗ್ಬಿಡ್ತಲ್ಲ, ಇದನ್ನ ಬಾಡಿಗೆಗೆ ಬೇರೆ ನಾನು ತಗೊಂಡು ಬಂದಿದ್ದೀನಿ, ಅದು ಮಾತ್ರ ಇಲ್ಲ, ನಾನು ಸೇರಿಸಿ ಇಟ್ಟಿದ್ದ ಹಣದಲ್ಲಿ ಐಸ್ ಗಳನ್ನ ತಗೊಂಡು ಬಂದೆ, ಅದು ಕೂಡ ಹಾಳೋಯ್ತಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾನೆ ಹುಡುಗ. ತುಂಬಾನೇ ಹೆದರಿ ಭಯಪಟ್ಟು ಬಿದ್ದು ಬಿದ್ದು ಅಳ್ತಾ ಇರ್ತಾನೆ ಹುಡುಗ. ಆಮೇಲೆ ಅವನ ಸೈಕಲ್ ಅನ್ನ ಎತ್ತಿ ಹಿಂದೆ ಇಟ್ಕೊಂಡು ಹೇಗೋ ಆ ಸೈಕಲ್ ಅಂಗಡಿಗೂ ಬಂದು ತಲುಪ್ತಾರೆ. ಆ ಸೈಕಲ್ ಅಂಗಡಿ ಅಣ್ಣ ಅಂಗಡಿಯಲ್ಲೇ ಕೂತಿದ್ದಾರೆ. ಆಲ್ರೆಡಿ ನಮ್ಮ ಜಬ್ಬಯ್ಯನಿಗೆ ಆ ಅಣ್ಣ ತುಂಬಾನೇ ಪರಿಚಯ ಅಲ್ವಾ. ಅವರ ಹತ್ರ ಹೋಗಿ, ಅಣ್ಣ ನನಗೆ ಒಂದು ಪ್ರಾಬ್ಲಮ್ ಅನ್ನ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅವರು, ಏನೋ ಆ ಹುಡುಗಿ ನಿನ್ನ ಬೇಡ ಅಂತ ಹೇಳ್ಬಿಟ್ಲಾ ಅನ್ನೋ ರೀತಿ ಕೇಳ್ಬೇಕಾದ್ರೆ ಅದಕ್ಕೆ ಜಬ್ಬಯ್ಯ, ಅದೆಲ್ಲ ಇಲ್ಲ ಅಣ್ಣ, ನಾನು ನಿಮ್ಮ ಸೈಕಲ್ ಅನ್ನ ಬಾಡಿಗೆಗೆ ತಗೊಂಡು ಹೋಗಿದ್ದೆ ಅಲ್ವಾ, ಆ ಸೈಕಲ್ ಅನ್ನ ಒಂದು ಟೆಂಪೋ ಬಂದು ಹತ್ತಿಸ್ಬಿಡ್ತು ಅಣ್ಣ, ಸೈಕಲ್ ಫುಲ್ ಡ್ಯಾಮೇಜ್ ಆಗೋಯ್ತು, ನನಗೆ ಅದ್ರ ಬಾಡಿಗೆಯನ್ನ ಹೇಗೆ
ಹೇಗೆ ಕೊಡೋದು ಅಂತ ಗೊತ್ತಿಲ್ಲ ಅಣ್ಣ, ಸ್ವಲ್ಪ ಸ್ವಲ್ಪ ಹಣವನ್ನ ಸೇರಿಸಿಟ್ಟು ನಿಮಗೆ ಕೊಟ್ಬಿಡ್ತೀನಿ ಅಣ್ಣ ಅನ್ನೋ ರೀತಿ ಹೇಳ್ಬೇಕಾದ್ರೆ ಅದಕ್ಕೆ ಸೈಕಲ್ ಅಂಗಡಿ ಓನರ್, ಲೋ ಜಬಯ್ಯ, ನೀನು ನಾನು ಆ ರೀತಿನ ನಾವು ಪರಿಚಯ ಆಗಿದೀವಿ, ನನಗೆ ನೀನು ತಮ್ಮನ್ ತರ ಕಣೋ, ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು, ಇದಕ್ಕಾಗೆಲ್ಲ ನೀನು ಫೀಲ್ ಮಾಡಬೇಡ, ಅದಕ್ಕಾಗಿ ನನಗೆ ಹಣವನ್ನೆಲ್ಲ ನೀನು ಕೊಡ್ಬೇಕು ಅಂತ ಇಲ್ಲ, ಸರಿ ಬಾ ನಾವಿಬ್ಬರು ಕ್ಯಾರಂ ಬೋರ್ಡ್ ಆಟ ಆಡೋಣ ಅಂತ ಅವರೇನೆ ಎಲ್ಲವನ್ನು ಚೇಂಜ್ ಮಾಡಿ ನಮ್ಮ ಜಬೈನನ್ನ ತುಂಬಾನೇ ಖುಷಿ ಪಡಿಸ್ತಾರೆ. ಆ ರೀತಿ ಆಟ ಆಡ್ತಾನೆ ಇರ್ಬೇಕಾದ್ರೇನೆ ಆ ಅಂಗಡಿಯಿಂದಾನೇ ಜಬೈನ್ ಅವರ ತಂದೆ ಸೈಕಲ್ ಅನ್ನ ಬಾಡಿಗೆಗೆ ತಗೊಂಡು ಹೋಗಿರ್ತಾರೆ. ಅವರು ಇವಾಗ ಬಂದು ಸೈಕಲ್ ಅನ್ನ ಬಿಟ್ಬಿಟ್ಟು ಬಾಡಿಗೆನೆಲ್ಲ ಕೊಟ್ಬಿಟ್ಟು, ಲೋ ಜಬಯ್ಯ, ಈ ಜಾಗದಲ್ಲಿ ಏನೋ ಮಾಡ್ತಾ ಇದೀಯಾ ನೀನು, ಊರೊಳಗಡೆ ಅಷ್ಟೊಂದು ಕೆಲಸಗಳು ಇರ್ತಾ ಇದೆ, ಅದನ್ನ ಬಿಟ್ಬಿಟ್ಟು ಸುಮ್ನೆ ನೀನು ತಿರ್ಗಾಡ್ತಾ ಇದೀಯಾ, ಹೋಗಿ ಕೆಲಸಗಳನ್ನ ನೋಡು ಅಂತ ಜಬೈನನ್ನ ಆ ಜಾಗದಿಂದ ಕರ್ಕೊಂಡು ಹೋಗ್ತಾರೆ. ಹೋಗು, ಮನೆಯಲ್ಲಿ ಬುಟ್ಟಿಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರಿ ಹಣವನ್ನ ತಗೊಂಡು ಬಾ ಅಂತ ಹೇಳ್ಬೇಕಾದ್ರೆ ಅದೇ ತರ ಜಬಯ್ಯನು ಬುಟ್ಟಿಗಳನ್ನ ತಗೊಂಡು ಮಾರ್ಕೆಟ್ ಗೆ ಹೋಗಿ ಮಾರ್ತಾ ಇರ್ತಾನೆ. ಆ ಚಿಕ್ಕ ಹುಡುಗ ಇವಾಗ ಮಾರ್ಕೆಟ್ ಅಲ್ಲಿ ಬುಟ್ಟಿಗಳನ್ನ ಮಾರ್ತಾ ಇರ್ತಾನೆ. ನೋಡಿ, ನಮ್ಮ ಜಬಯ್ಯ ಮಾಡದೇ ಇರೋ ಕೆಲಸಗಳೇ ಇಲ್ಲ, ಅವನಿಗೆ ಏನೇ ಕೆಲಸ ಸಿಕ್ಕಿದ್ರು ಸರಿ ಅವನ ಮಾಡ್ತಾನೆ, ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಅದು ಮಾತ್ರ ಇಲ್ಲ, ಅಟ್ ದಿ ಸೇಮ್ ಟೈಮ್ ಓದುತ್ತಾನೂ ಇರ್ತಾನೆ. ಇವಾಗ ಮಾರ್ಕೆಟ್ ಅಲ್ಲಿ ಕೂತು ಬುಟ್ಟಿಗಳನ್ನ ಮಾರ್ತಾ ಇರ್ಬೇಕಾದ್ರೆ ನಮ್ಮ ಜಬಯ್ಯ ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದಾನಲ್ಲ, ಶಾಲು, ಆ ಹುಡುಗಿ ಬೇರೆ ಬಂದ್ಬಿಡ್ತಾ ಇದ್ದಾಳೆ. ಅಯ್ಯೋ, ಈ ಹುಡುಗಿ ಮುಂದೆ ನಾವು ಬುಟ್ಟಿಗಳನ್ನ ಮಾರೋದನ್ನ ನೋಡಿದ್ರೆ ಅವಳು ನಮ್ಮನ್ನ ತಪ್ಪಾಗಿ ತಿಳಿತಾಳಲ್ಲ ಅಂತ ಅನ್ಕೊಂಡು ಅವನ ಮೇಲೇನೆ ಒಂದು ಬುಟ್ಟಿಯನ್ನ ಹಾಕಿ ಕವರ್ ಮಾಡ್ಕೋತಾನೆ. ಈ ರೀತಿನೇ ಕಷ್ಟಪಟ್ಟು ಅವನ ಲೈಫ್ ಅನ್ನ ಯಾವುದೋ ಒಂದು ರೀತಿಯಲ್ಲಿ ಸರ್ವೈವ್ ಮಾಡ್ತಾ ಇದ್ದಾನೆ ಹುಡುಗ. ಈ ರೀತಿ ಇರ್ಬೇಕಾದ್ರೇನೆ ಅವರ ಊರಲ್ಲಿರುವ ದೇವಸ್ಥಾನದ ಫೆಸ್ಟಿವಲ್ ಬರುತ್ತೆ, ಆದ್ರಿಂದ ಅವರ ಮನೆಗೆ ಪೇಂಟ್ ಹೊಡಿತಾರೆ. ಜಬೈನ್ ಅವರ ಅಕ್ಕನಿಗೂ ಮದುವೆ ಹತ್ರ ಆಯ್ತಲ್ವಾ, ಆದ್ರಿಂದ ಅವರ ಮನೆಗೆ ಬ್ಲೂ ಕಲರ್ ಪೇಂಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಐರನ್ ಮಾಡೋದಕ್ಕಾಗಿ ಒಂದು ವಿಷಯವನ್ನು ಮಡಗಿದ್ದಾರೆ. ಬಿಸಿ ನೀರನ್ನ ಒಂದು ಪಾತ್ರೆಗೆ ಸುರಿದು ಅದನ್ನ ಯೂಸ್ ಮಾಡಿ ಐರನ್ ಅನ್ನ ಮಾಡ್ತಾರೆ. ಆಮೇಲೆ ನಮ್ಮ ಜಬಯ್ಯನು ಅವನ ಹತ್ರ ಇರುವ ಒಂದು ಸೂಪರ್ ಆದ ಶರ್ಟ್ ಅನ್ನ ಹಾಕೊಂಡು ಆ ದೇವಸ್ಥಾನದ ಫೆಸ್ಟಿವಲ್ ಗೆ ಹೋಗ್ತಾನೆ. ನಾರ್ಮಲ್ ಆಗಿ ಹುಡುಗರೆಲ್ಲ ಏನಕ್ಕೆ ಫೆಸ್ಟಿವಲ್ ಗೆ ಹೋಗ್ತಾರೆ, ಅಲ್ಲಿ ಬರೋ ಹೋಗೋ ಹುಡುಗಿಯರನ್ನ ಸೈಟ್ ಹೊಡೆಯೋದಕ್ಕೆ ಅಲ್ವಾ, ಆ ತರಾನೇ ಅವನ ಡವ್ವು ಕೂಡ ಬರ್ತಾವಳೆ, ಅವಳ ಹಿಂದೆನೆ ಸುತ್ತುತ್ತಾ ಇರ್ತಾನೆ ಹುಡುಗ. ಆ ಜಾಗದಲ್ಲಿ ನಮ್ಮ ಜಬ್ಬಯ್ಯ ಒಂದು ಲೆಟರ್ ಅನ್ನ ಬರೆಯೋಣ ಅಂತ ಡಿಸೈಡ್ ಮಾಡ್ತಾನೆ. ಅವನ ಡವ್ವನ್ನ ಫ್ರೇಮ್ ಮಾಡಿ ಒಂದು ಲೆಟರ್ ಅನ್ನ ಮನಸ್ಸಲ್ಲೇ ಬರೀತಾನೆ. ನಿನ್ನನ್ನ ನನಗೆ ತುಂಬಾನೇ ಇಷ್ಟ ಆಗುತ್ತೆ, ನಾನು ನನ್ನ ಲೈಫ್ ಅಲ್ಲಿ ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ, ನನಗೆ ಎಂತಹ ಕೆಲಸವನ್ನ ಕೊಟ್ಟರು ಅದನ್ನು ಸೂಪರ್ ಆಗಿ ಮಾಡ್ತೀನಿ, ಯಾವುದೇ ಕೆಲಸವಾಗಿದ್ರು ಸರಿ ಅದನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ತೀನಿ, ನನಗೆ ಬರುವ ಕಷ್ಟಗಳು ಎಲ್ಲವನ್ನು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನನಗೆ ಅವು ಕಷ್ಟಗಳಾಗಿ ಕಾಣೋದಿಲ್ಲ, ತುಂಬಾ ಹ್ಯಾಪಿ ಆಗ್ಬಿಡ್ತೀನಿ. ಏನು ಇವನು ಚಿಕ್ಕ ಹುಡುಗ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನಲ್ಲ, ಲೂಸ್ ತರ ಮಾತಾಡ್ತಾ ಇದ್ದಾನಲ್ಲ ಅಂತೆಲ್ಲ ನೀನು ಯೋಚನೆ ಮಾಡಬೇಡ, ನಾನು ಬೇಕಾಗಿದ್ರೆ ಚಿಕ್ಕ ಹುಡುಗನಾಗಿರ್ಬಹುದು, ಆದ್ರೆ ನನ್ನ ಲವ್, ನನ್ನ ಪ್ರೀತಿ ದೊಡ್ಡದು ಅಂತ ಸೂಪರ್ ಆಗಿ ಲೆಟರ್ ಅನ್ನ ಬರಿತಾ ಇರ್ತಾನೆ ಹುಡುಗ. ನಿನಗೆ ಏನಾದ್ರೂ ನನ್ನನ್ನ ಇಷ್ಟವಾಗಿದ್ರೆ ನಮ್ಮ ಸ್ಕೂಲ್ ಹತ್ರ ಇರುವ ನದಿ ಸೈಡ್ಗೆ ಬಾ, ಅಲ್ಲಿ ಬಂದು ನಿಂತ್ಕೋ, ಅದೇನೇ ಸಾಕು, ನೀನು ನನ್ನನ್ನ ಲವ್ ಮಾಡ್ತಾ ಇದೀಯ ಅಂತ ನಾನು ಅನ್ಕೋತೀನಿ, ಇಷ್ಟ ಇಲ್ಲ ಅಂದ್ರೆ ಆ ಲೆಟರ್ ಅನ್ನ ತಕ್ಷಣ ಈ ಜಾಗದಲ್ಲೇ ಅರ್ಧಾಕ್ಬಿಟ್ಟು ಹೋಗ್ಬಿಡು ಅನ್ನೋ ತರ ಅವನ ಮನಸ್ಸೊಳಗಡೆನೆ ಅನ್ಕೋತಾ ಇರ್ತಾನೆ ಹುಡುಗ. ಆವಾಗ ಆ ಸಮಯದಲ್ಲಿ ಅವರ ತಂದೆ ಅಲ್ಲಿಗೆ ಬಂದು, ಲೋ ಜಬಯ್ಯ ಬಾರಪ್ಪ, ನಾವಿಬ್ಬರು ಅಂಗಡಿಗೆ ಹೋಗಿದ್ದು ಬರೋಣ ಅಂತ ಆ ಜಾಗದಿಂದ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ ತಂದೆ. ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಆವಾಗ್ಲೇನೆ ಗೊತ್ತಾಗುತ್ತೆ ಜಬ್ಬಯ್ಯನಿಗೆ ಅವರ ತಂದೆ ಶರ್ಟ್ ಅನ್ನ ತಕೊಳ್ಳೋದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ. ಆದ್ರೆ ಆ ಜಾಗದಲ್ಲಿ ಅವರಿಬ್ಬರನ್ನು ಅಂಗಡಿ ಒಳಗಡೆ ಕೂಡ ಬಿಡದೆ 2 ಶರ್ಟ್ ಗಳು ಮಾತ್ರ ಇರುತ್ತೆ, ಅದನ್ನ ಅವರ ಹತ್ರ ಬಿಸಾಕಿ 2 ಶರ್ಟ್ ಗಳೇ ಇರೋದು, ಇದರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ಸೆಲೆಕ್ಟ್ ಮಾಡಿ ತಗೊಂಡು ಹೋಗಿ ಅಂತ ಹೇಳ್ತಾರೆ. ನಮ್ಮ ಜಬ್ಬಯ್ಯನನ್ನು ಅವರ ತಂದೆಯನ್ನು ಆ ಅಂಗಡಿಯವರು ಒಂದ್ ರೀತಿ ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಡೆ ಆ ಫೆಸ್ಟಿವಲ್ ತುಂಬಾನೇ ಜೋರಾಗಿ ನಡೀತಾ ಇರುತ್ತೆ. ಅದ್ರ ಒಳಗಡೆ ನಮ್ಮ ಜಬ್ಬಯ್ಯನು ಎಂಟ್ರಿ ಕೊಟ್ಟು ಡ್ಯಾನ್ಸ್ ಮಾಡಿ ತುಂಬಾ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಅದು ಮಾತ್ರ ಇಲ್ಲ, ಸೈಕಲ್ ಅಂಗಡಿ ಓನರ್ ಇರ್ತಾರೆ ಅಲ್ವಾ ನಮ್ಮ ಜಬ್ಬಯ್ಯನ ಅವರ ಫ್ರೆಂಡ್, ಅವರು ಕೂಡ ಖುಷಿಯಾಗಿ ಇನ್ನ ಓವರ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆವಾಗ ಅವರ ತಂದೆ ಆ ಜಾಗಕ್ಕೆ ಬಂದು ಜಬ್ಬಯ್ಯನನ್ನ ಕೆಳಗಡೆ ಇಳಿಸಿ ಅವನ ಕೈಗೆ ಲೈಟ್ ಅನ್ನ ಕೊಟ್ಟು ಹಿಡಿ ಅಂತ ಹೇಳ್ಬಿಡ್ತಾರೆ. ಅವನ ತಲೆಗೆ ಲೈಟ್ಸ್ ಅನ್ನ ಹತ್ತಿಸ್ಬಿಡ್ತಾರೆ. ಒಬ್ಬ ಕೆಳಮಟ್ಟದಲ್ಲಿ ಇರೋನು ಮೇಲ್ಗಡೆ ಬಂದ್ರೆ ಅದನ್ನ ನೋಡೋರ ಕೈಯಲ್ಲಿ ತಡ್ಕೊಳ್ಳಕ್ಕೆ ಆಗಲ್ಲ, ತಕ್ಷಣ ಕೆಳಗಡೆ ಇಳಿಸ್ಬಿಡ್ತಾರೆ ಅನ್ನೋದನ್ನ ಸಿಂಪಲ್ ಆಗಿ ಈ ಜಾಗದಲ್ಲಿ ತೋರಿಸಿದ್ದಾರೆ. ಆಮೇಲೆ ದೇವರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಹಂದಿ ಆ ಮೆರವಣಿಗೆ ಒಳಗಡೆ ನುಗ್ಗಿ ಕ್ರಾಸ್ ಮಾಡಿ ಓಡಿ ಹೋಗ್ಬಿಡುತ್ತೆ. ಆದ್ರಿಂದ ಅಲ್ಲಿರೋ ಜನರೆಲ್ಲ ಅಯ್ಯೋ ಕೊಳಕು ಕೊಳಕು ಅಪಶಕುನ ಅಂತ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಊರಿನ ದೊಡ್ಡ ಮನುಷ್ಯ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಜಬ್ಬಯ್ಯನ ಅವರ ತಂದೆಯನ್ನ ಕರೆಸಿ ಆ ಹಂದಿಯನ್ನ ನೀನು ಹೇಗಾದ್ರೂ ಸಾಯಿಸಲೇಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಬ್ಬಯ್ಯನ ಅವರ ತಂದೆ, ದೊಡ್ಡವರೇ ನನಗೆ ತುಂಬಾನೇ ಏಜ್ ಆಗ್ಬಿಟ್ಟಿದೆ, ವಯಸ್ಸು ಆಗ್ಬಿಟ್ಟಿದೆ, ಈ ಏಜ್ ಅಲ್ಲಿ ಹಂದಿಯನ್ನು ಹುಡುಕಿ ಕಂಡಿಡ್ದು ಅದನ್ನ ನನ್ನ ಕೈಯಲ್ಲಿ ಸಾಯಿಸೋಕೆ ಆಗಲ್ಲ, ಹಂದಿ ತುಂಬಾನೇ ಸ್ಪೀಡ್ ಆಗಿರುತ್ತೆ, ಫಾಸ್ಟ್ ಆಗಿ ಓಡಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಈ ದೊಡ್ಡ ಮನುಷ್ಯ, ನಾನು ನಿನಗೆ ತುಂಬಾನೇ ಹಣವನ್ನ ಕೊಡ್ತೀನಿ, ಎಷ್ಟೇ ಹಣವನ್ನ ಕೇಳಿದ್ರು ಕೊಡ್ತೀನಿ, ಹೇಗಾದ್ರೂ ಆ ಹಂದಿಯನ್ನ ಹುಡುಕಿ ಕಂಡಿಡ್ದು ಸಾಯಿಸ್ಬಿಡಿ ಅಂತ ಹಣವನ್ನು ಕೈಗೆ ಕೊಟ್ಟು, ನಿನ್ನ ಕೈಯಲ್ಲಿ ಆಗ್ಲಿಲ್ವಾ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ಕರ್ಕೊಂಡು ಹೋಗಿ ಹೇಗಾದ್ರೂ ಆ ಹಂದಿಯನ್ನ ಹುಡುಕಿ ಸಾಯಿಸಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜಬ್ಬಯ್ಯನ ಅವರ ತಂದೆ ಕೂಡ ಈ ಹಣ ನನ್ನ ಮಗಳ ಮದುವೆಗೆ ಯೂಸ್ ಆಗುತ್ತಲ್ಲ ಅಂತ ನೆಕ್ಸ್ಟ್ ದಿನಾನೇ ಅವರ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರನ್ನು ಕರ್ಕೊಂಡು ಆ ಹಂದಿಯನ್ನ ಹುಡುಕಿ ಹೊರಡ್ತಾರೆ. ನಮ್ಮ ಜಬ್ಬಯ್ಯನು ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಆ ಹಂದಿಯನ್ನ ಹಿಡಿಯೋಣ ಅಂತ ಅವನ ತಂದೆ ಜೊತೆ ಹೊರಡ್ತಾನೆ. ಇವಾಗ ಆ ಹಂದಿ ಎಲ್ಲಿ ಇರ್ತಾ ಇದೆ ಅಂದ್ರೆ ಇವರ ಸ್ಕೂಲ್ ಆಪೋಸಿಟ್
ಆಪೋಸಿಟ್ ಒಂದು ದೊಡ್ಡ ಗ್ರೌಂಡ್ ಇರ್ತಾ ಇದೆ. ಆ ಜಾಗದಲ್ಲಿ ಆ ಹಂದಿ ತಿರುಗಾಡ್ತಾ ಇದೆ. ಅಲ್ಲೇನೆ ಇವ್ರುಗಳು ಅದನ್ನ ಹಿಡಿಬೇಕಾಗಿದೆ. ಎಲ್ಲರೂ ಆ ಜಾಗದಲ್ಲಿ ಹೋಗಿ ಹುಡುಕ್ತಾ ಇರ್ತಾರೆ. ಒಂದು ಸ್ಟೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಫಸ್ಟ್ ಪೀರಿಯಡ್ ಗಾದ ಬೆಲ್ಲಾಗ್ಬಿಡುತ್ತೆ. ಹಾಗೆ ಬೇರೆ ಬೇರೆನೆ ಸ್ಟೂಡೆಂಟ್ಸ್ ಎಲ್ಲ ಬರೋದಕ್ಕೆ ಶುರು ಮಾಡ್ತಾರೆ. ಜಬ್ಬಯ್ಯ ತುಂಬಾನೇ ಅವಮಾನವಾಗಿ ಫೀಲ್ ಮಾಡ್ತಾ ಇದ್ದಾನೆ. ಯಾರಾದ್ರೂ ನಾವು ಹಂದಿ ಹಿಡಿಯೋದನ್ನ ನೋಡ್ಬಿಟ್ರೆ ಹಂದಿಯನ್ನ ಹಿಡಿಯುವ ಹುಡುಗ ಅಂತ ಕಿಂಡಲ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡಿ ಬಿಡ್ತಾರಲ್ಲ ಸ್ಟೂಡೆಂಟ್ಸ್ ಎಲ್ಲ ಅಂತ ಯೋಚನೆ ಮಾಡಿ ಒಂದು ಜಾಗದಲ್ಲಿ ಹೋಗಿ ಹೌಸ್ಕೋತಾನೆ. ಮಧ್ಯಾಹ್ನ ಆಗುತ್ತೆ, ಸಂಜೆ ಆಗುತ್ತೆ, ಇನ್ನವೇ ಆ ಹಂದಿಯನ್ನ ಹುಡುಕಿ ತಿರುಗಾಡ್ತಾನೆ ಇರ್ತಾರೆ ಫ್ಯಾಮಿಲಿ ಅವರು. ಆದ್ರೆ ಅದನ್ನ ಹಿಡಿಯೋಕೆನೆ ಆಗ್ತಾ ಇಲ್ಲ. ಅದು ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗ್ತಾನೆ ಇರುತ್ತೆ. ಆ ಸಮಯದಲ್ಲಿ ಆ ಜಾಗದಲ್ಲಿ ಕೆಲವೊಂದು ದೊಡ್ಡ ಜಾತಿಯ ಹುಡುಗರು ಕೂತಿರ್ತಾರೆ. ಅವರು ನಮ್ಮ ಜಬ್ಬಯ್ಯನವನ ಫ್ಯಾಮಿಲಿಯನ್ನು ನೋಡ್ಬಿಟ್ಟು ಇವ್ರುಗಳೆಲ್ಲ ಕೀಳ್ ಜಾತಿಯವರು ಅಂತ ಒಂದ್ ರೀತಿ ಚೀಪ್ ಆಗಿ ಅವ್ರುಗಳನ್ನ ಟ್ರೀಟ್ ಮಾಡಿ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಅದು ಮಾತ್ರ ಇಲ್ಲ, ಜಬ್ಬಯ್ಯನವನ ಫ್ಯಾಮಿಲಿಯನ್ನ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಬಿಡ್ತಾರೆ. ಆ ವಿಡಿಯೋವನ್ನ ಇವ್ರುಗಳೆಲ್ಲ ಹಂದಿಯನ್ನ ಹಿಡಿಯುವ ಕಚಡಗಳು ಅನ್ನೋ ರೀತಿ ಹಾಕ್ಬಿಡ್ತಾನೆ ವಿಡಿಯೋವನ್ನ. ಇನ್ನೊಂದು ಕಡೆ ಸ್ಕೂಲ್ ಮುಗಿದು ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಆಲ್ರೆಡಿ ಆ ಜಾಗದಲ್ಲಿ ಕೆಲವೊಂದು ರೌಡಿ ಹುಡುಗರು ಕೂತು ಇವ್ರುಗಳನ್ನ ಕಿಂಡಲ್ ಮಾಡ್ತಾ ಇದ್ರಲ್ವಾ, ಅವ್ರುಗಳು ಇನ್ನ ಕೆಲವೊಂದು ಸ್ಕೂಲ್ ಹುಡುಗರನ್ನ ಅವರ ಜೊತೆ ಸೇರಿಸ್ಕೊಂಡು ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಜಬ್ಬಯ್ಯನವನ ಕ್ಲಾಸ್ ಅಲ್ಲಿ ಅವನಿಗೆ ಆಗದೆ ಇರೋ ಹುಡುಗರು ಇರ್ತಾರೆ ಅಲ್ವಾ, ನಮ್ಮ ಜಬ್ಬಯ್ಯನನ್ನ ಕಂಡ್ರೇನೆ ಆಗಲ್ಲ ಅನ್ನೋ ಹುಡುಗರು ಇರ್ತಾರೆ ಅಲ್ವಾ, ಅವರೆಲ್ಲ ಇವರ ಜೊತೆ ಸೇರ್ಕೊಂಡು ಲೋ ಜಬ್ಬಯ್ಯ ಎಲ್ಲೋ ಹೌಸ್ಕೊಂಡಿದ್ಯಾ, ಬಾರೋ ಹೊರಗಡೆ ಬಂದು ಹಂದಿಯನ್ನ ಹಿಡಿಯೋ ಅನ್ನೋ ರೀತಿ ಭಯಂಕರವಾಗಿ ಕಿಂಡಲ್ ಮಾಡ್ತಾ ಇರ್ತಾರೆ. ಪಾಪ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಜಬ್ಬಯ್ಯನವನ ಡವ್ ಇದ್ದಾಳೆ ಅಲ್ಲ ಶಾಲು, ಆ ಹುಡುಗಿ ಕೂಡ ಸ್ಕೂಲ್ ಬಿಟ್ಟು ಹೊರಗಡೆ ಬಂದು ಒಂದು ಜಾಗದಲ್ಲಿ ನಿಂತು ಇದನ್ನ ನೋಡ್ತಾ ಇರ್ತಾಳೆ. ಸ್ಕೂಲ್ ಮಕ್ಕಳು ಎಲ್ಲರೂ ರೌಂಡ್ ಕಟ್ಟಿ ನಿಂತು ಇವನ್ನ ನೋಡ್ತಾ ಇರ್ತಾರೆ. ನಮ್ಮ ಜಬ್ಬಯ್ಯನಿಗೆ ತುಂಬಾನೇ ಅವಮಾನ ಆಗ್ತಾ ಇದೆ. ಆದ್ರಿಂದ ಇನ್ನೊಂದು ಜಾಗಕ್ಕೆ ಬಂದು ಯಾರಿಗೂ ಗೊತ್ತಿಲ್ಲದೆ ಹೌಸ್ಕೊಂಡಿರ್ತಾನೆ. ಆವಾಗ ಜಬ್ಬಯ್ಯನವರ ತಂದೆ ಆ ಜಾಗದಲ್ಲಿ ಕಿರ್ಚ್ತಾನೆ ಇರ್ತಾರೆ. ಜಬ್ಬಯ್ಯ ಎಲ್ಲಿಗೆ ಹೋದೆ, ಎಲ್ಲಿದ್ಯೋ ನೀನು ಅಂತ ಕಿರ್ಚ್ತಾನೆ ಇರ್ತಾರೆ. ಆದ್ರೆ ಜಬ್ಬಯ್ಯ ಆ ಜಾಗವನ್ನ ಬಿಟ್ಟು ಹೊರಗಡೆ ಬರ್ಲೇ ಇಲ್ಲ. ಹೊರಗಡೆ ಬಂದ್ರೆ ಖಂಡಿತ ಇವರು ಎಲ್ಲರೂ ಕಿಂಡಲ್ ಮಾಡ್ತಾರೆ ಅಂತ ಆ ಜಾಗದಲ್ಲಿ ಹೌಸ್ಕೊಂಡಿರ್ತಾನೆ ಹುಡುಗ. ತುಂಬಾನೇ ಬೇಜಾರಾಗಿ ಸೊಪ್ಪಿಗೆ ನಿಂತಿರ್ತಾನೆ. ಆದ್ರೆ ನಮ್ಮ ಜಬ್ಬಯ್ಯ ಆ ಪಕ್ಷಿಯನ್ನ ಹಿಡಿದು ಬಿಟ್ಟಿದ್ದಾನೆ. ಆ ಪಕ್ಷಿಯನ್ನ ಬೂದಿ ಮಾಡಿ ಅವನ ಲವ್ವರ್ ಶಾಲು ಮೇಲೆ ಎರಚ್ತಾನೆ. ನಂತರ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅನ್ನ ಹಾಕೊಂಡು ಅವನ ಲವ್ವರ್ ಕೈಯನ್ನ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಾನೆ. ನಂತರ ಒಂದು ಗ್ರೌಂಡ್ ಅಲ್ಲಿ ಮಲಗಿ ಅವನ ಲವ್ವರ್ ಜೊತೆ ಶಾಲು ಜೊತೆ ರೊಮ್ಯಾನ್ಸ್ ಮಾಡೋ ರೀತಿ ಸೀನ್ ಅನ್ನ ತೋರಿಸ್ತಾರೆ. ಆದ್ರೆ ಕಟ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಸ್ಟೂಡೆಂಟ್ಸ್ ಎಲ್ಲರೂ ನಿಂತಿದ್ದಾರೆ. ಎಲ್ಲರ ಬೈದು ಕಳಿಸ್ತಾರೆ. ಜಬ್ಬಯ್ಯನಿಗೆ ತುಂಬಾನೇ ಅವಮಾನ ಆಗ್ತಾ ಇದೆ. ಇನ್ನೊಂದು ಕಡೆ ಅವನ ಫ್ರೆಂಡ್ಸ್ ಮತ್ತೆ ಇದನ್ನ ನೋಡ್ತಾ ಇದ್ಲಲ್ವಾ ಶಾಲು, ಅವಳು ಕೂಡ ಜಬ್ಬಯ್ಯನನ್ನ ಇವಾಗ ನೋಡಿ ಒಂದ್ ರೀತಿ ಚೀಪ್ ಆಗಿ ನಗಾಡ್ತಾ ಇರ್ತಾಳೆ. ತುಂಬಾನೇ ಹುಡುಗ ಬೇಜಾರಾಗಿ ಅವನ ಕೋಪ ಎಲ್ಲವನ್ನು ಆ ಹಂದಿ ಮೇಲೆ ತೋರಿಸ್ತಾನೆ. ಆ ಹಂದಿ ಒಂದು ಜಾಗದಲ್ಲಿ ಹೌಸ್ಕೊಂಡಿರುತ್ತೆ. ಕಲ್ಲು ಬಂಡೆಗಳನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ಬೇಕಾದ್ರೆ ಅದು ಅಲ್ಲಿಂದ ಹೊರಗಡೆ ಓಡಿ ಬರುತ್ತೆ. ಆವಾಗ ಅದನ್ನ ಸರಿಯಾಗಿ ಹಿಡ್ಕೋತಾನೆ ಹುಡುಗ. ಹೇಗೋ ಆ ಹಂದಿಯನ್ನ ಹಿಡ್ದಾಯ್ತು. ಅದನ್ನ ಕಟ್ಟಿ ಹಾಕಿ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಆವಾಗ ಸುತ್ತಮುತ್ತ ನಿಂತಿರುವ ಹುಡುಗರು ಎಲ್ಲರೂ ಇವಾಗ ನಡೆದಿದ್ದ ವಿಷಯವನ್ನ ನೋಡಿ ಚೀಪ್ ಆಗಿ ನಗಾಡಿ ಬಿಟ್ಟು ಸರಿ ಓಕೆ ಎಲ್ಲರೂ ಇಲ್ಲಿಂದ ಹೊರಡೋಣ ಅಂತ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಡ್ತಾರೆ. ಜಬ್ಬಯ್ಯನಿಗೆ ತುಂಬಾನೇ ಅವಮಾನ ಆಗ್ತಾ ಇದೆ. ಸಾಯೋ ರೀತಿ ಫೀಲ್ ಆಗ್ತಾ ಇದೆ. ಈ ಊರಿನ ಜನ ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಎಷ್ಟು ತುಳಿತಾ ಇದ್ದಾರೆ, ಕೀಳ್ ಜಾತಿಯನ್ನ ಸೇರಿ. ಆದ್ರೆ ಈ ಇಡೀ ಊರೇ ನನ್ನನ್ನ ಹಾಕಿ ತುಳಿದ್ರು ಕೂಡ ಪರವಾಗಿಲ್ಲ. ಆದ್ರೆ ನನ್ನ ಶಾಲು ನನ್ನನ್ನು ನೋಡಿ ಚೀಪ್ ಆಗಿ ನಗಾಡಿ ಬಿಟ್ಲಲ್ಲ. ನನ್ನ ಶಾಲುನೇ ನನ್ನ ಪ್ರಪಂಚ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಶಾಲುನೇ ನನ್ನನ್ನು ನೋಡಿ ಕೆಟ್ಟದಾಗಿ ನಗಾಡಿ ಬಿಟ್ಲಲ್ಲ, ನನ್ನನ್ನು ಕೀಳಾಗಿ ನೋಡ್ಬಿಟ್ಲಲ್ಲ ಅಂತ ತುಂಬಾನೇ ಅವನು ಒಳಗಡೆ ಹೇಳ್ಕೊಳ್ಳೋಕೆ ಆಗಲ್ಲ. ಅಷ್ಟು ಅವಮಾನವಾಗಿ ಫೀಲ್ ಮಾಡಿ ಹೋಗ್ತಾ ಇರ್ತಾನೆ ಹುಡುಗ. ಆವಾಗ ಅಲ್ಲಿರೋ ಕೆಲವೊಂದು ರೌಡಿ ಹುಡುಗರು ಆಲ್ರೆಡಿ ಇವರನ್ನ ವಿಡಿಯೋ ತಗೊಂಡು ಫೇಸ್ಬುಕ್ ಗೆ ಹಾಕಿದ್ರಲ್ವಾ, ಅವರು ಆ ಜಾಗಕ್ಕೆ ಬಂದು ಜಬ್ಬಯ್ಯನವರ ಅಕ್ಕ ಇರ್ತಾರೆ ಅಲ್ವಾ, ಅವರನ್ನ ನೋಡಿ ಒಂದ್ ರೀತಿ ಕೆಟ್ಟದಾಗಿ ಚೀಪ್ ಆಗಿ ಬಿಹೇವ್ ಮಾಡ್ತಾರೆ. ತಪ್ಪಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇವಳು ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವರೆಲ್ಲ ಶಾಕ್ ಆಗಿ ನೋಡ್ತಾರೆ. ಏನು ಇವನಿಗೆ ಕೋಪ ಬಂದು ತಿರುಗಿಸಿ ಹೊಡೆಯೋದಕ್ಕೆಲ್ಲ ಶುರು ಮಾಡಿ ಬಿಟ್ಟಿದ್ದಾನಲ್ಲ ಅಂತ ಅವ್ರುಗಳಿಗೆ ಹೊಡೆದು ಬಿಸಾಕ್ತಾನೆ. ಆವಾಗ ಜಬ್ಬಯ್ಯ ಅವನ ಫ್ರೆಂಡ್ ಕೂಡ ಪಕ್ಕದಲ್ಲೇ ನಿಂತು ನೀನು ಒಡಿ ಮಚ್ಚ ನಾನು ನೋಡ್ಕೋತೀನಿ ಅಂತ ಸಪೋರ್ಟ್ ಮಾಡ್ತಾ ಇರೋದು. ರಕ್ತ ಬರ್ಸ್ಬಿಟ್ನಲ್ಲ ಅವನನ್ನ ನಾನು ಸುಮ್ನೆ ಬಿಡಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂಡು 4-5 ಹುಡುಗರನ್ನ ಕರ್ಕೊಂಡು ನಮ್ಮ ಜಬ್ಬಯ್ಯನನ್ನ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಇನ್ನೊಂದು ಕಡೆ ನಮ್ಮ ಅಸಹ್ಯ ಅಂತ ಜಾಗದಿಂದ ಓಡಿ ಹೋಗ್ಬಿಡ್ತಾಳೆ. ಆ ಹುಡುಗರು ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಬರೋದನ್ನ ನೋಡಿದ ಜಬ್ಬಯ್ಯ ಅವರ ಅಕ್ಕನ ಕೈಯನ್ನ ಬಿಡಿಸ್ಬಿಟ್ಟು ಬಿಡಕ್ಕ ನೀನು, ನಾವು ಬೇಡ ಬೇಡ ಅಂತ ಬಿಡೋಷ್ಟು ಇವ್ರುಗಳು ನಮ್ಮನ್ನ ಹಾಕಿ ತುಳಿತಾನೆ ಇರ್ತಾರೆ ಅಕ್ಕ. ನಾವು ತಿರುಗಿಸಿ ಅವ್ರು ಮಾಡೋದನ್ನೇ ಅವರಿಗೆ ರಿಪೀಟ್ ಕೊಟ್ರೇನೆ ಅವ್ರುಗಳಿಗೂ ಆ ನೋವು ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಕಲ್ಲು ಬಂಡೆಯನ್ನ ತಗೊಂಡು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಪರವಾಗಿಲ್ಲ ನಾನು ನೋಡ್ಕೋತೀನಿ ಕಣೋ, ನೀನು ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಪರವಾಗಿಲ್ಲ ನಾನು ನಿನಗೆ ಎದುರು ನಿಂತ್ಕೋತೀನಿ ಕಣೋ ಅಂತ ಕಲ್ಲಿಂದ ಹೊಡಿತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿಯ ಕಂಟೆಂಟ್ ಏನು ಅನ್ನೋದು ನಿಮಗೆ ಗೊತ್ತಾಗಿರ್ಬಹುದು, ಅರ್ಥ ಆಗಿರ್ಬಹುದು ಅನ್ಸುತ್ತೆ. ಸೊ ಆದ್ರಿಂದ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ಬೇಕು ಅಂತಿಲ್ಲ. ಆದ್ರೂ ನಿಮ್ಮ ಹತ್ರ ಒಂದು ವಿಷಯವನ್ನ ಕೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಏನು ಇಲ್ಲ, ಜಾತಿ ಅಂದ್ರೆ ಏನು ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡೋಕೆ ಆಗುತ್ತಾ, ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು, ಒಳ್ಳೆ ಒಳ್ಳೆ ಮೂವೀಸ್ ಗಳನ್ನ
ಆಗ್ತಾ ಇದ್ದಾರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.